SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾ ಪುಂಡ್ಲಿಕ್ ಡೊಂಬರ್ ಅಂತ ಇರೋದು ಕೊಡಿಗೆರಾಗ. ಮೊದಲು ನಾ ಬೇರೆ ಕಡೆ ಇದ್ನಿ, ಮಹಾರಾಷ್ಟ್ರದಾಗ ಇದ್ನಿ. ಇಲ್ಲಿ ಬಂದ ನಂತರ ಒಂದು ಸಣ್ಣದ ಎಗ್ ರೈಸ, ಚಿಕನ್ ರೈಸ ಅಂಗಡಿ ಒಂದು ಸಣ್ಣದ ಒಂದು ಹೋಟೆಲ್ ಒಂದು ಬಿಸ್ನೆಸ್ ತೆಗೆದೀನಿ. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡಾಗಿ ಬಂದಿರು. ರಿಟೈರ್ಡಾಗಿ ಬಂದಾಗ ನಾನು ಹೋಟೆಲ್ದಾಗ ಕುಂತಿರೋ, ಅವರ ಕಾಯಂ ನನ್ನ ಹೋಟೆಲ್ದಾಗ ಕುಂತಿರೋ. ಒಂದು ತಿಂಗಳು ಕೂತ್ರು ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕೊಂಡೋದು ಯಾಕಂದ್ರೆ ಅವನ್ನ ಭವಾನಿ ಅಮೃತ್ ಆತ ದೇಹಮ್ದಾಗ್ತದೆ. ಅಲ್ಲಿ ಅವ್ರಿಗೂ ಯಾವುದೋ ಆಳು ಸಿಗಲಿಲ್ಲ ಅವ್ರಿಗೆ. ನಂತಲೇ ನಾನು ಈಗ ಬಂದು ಕಾಂಪ್ರಮೈಸ್ ಮಾಡಿ ಮಾಡೋಣ ಅಂತ ಹೇಳಿ ಅವರ ಅಲ್ಲಿ ನಂದಿಲ್ಲಿ ಹೋಟೆಲ್ ಬಂದ್ ಮಾಡೋಕೆ ಚೆನ್ನಾಗಿ ಕರ್ಕೊಂಡ್ರು. ನಂತರ ಒಂದು ತಿಂಗಳ ನಂತರ ಅವರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಗೆ ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡ ಆಸೆ ಹುಡ್ಸಿರು ಅವ್ರ. ಹಂಗೆ ಹಿಂಗೆ ನನ್ನ ಮಕ್ಕಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದೇನೋ ಮೂರಿ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನೆ ಫುಲ್ ಸಾಹೇಬ್ರೇನು ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು, ಮಾಡ್ತಿರು, ಬೆಳಿತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಕಂಟ್ಲಿ ಸೆರೆ ಮನ್ಯಾಗ ಓದಿಡ್ತಿರೋರ, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರೋರ. ಕುಡಿಯೋಕೆ ಕಾರಣನೇ ಮೇನ್ ಇವ್ರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿನ. ಹಿಂಗೆ ಸಡನ್ನಾಗಿ ಒಮ್ಮೆ ಮೊನ್ನೆವ್ರಿಗೆ ಹುಕ್ಕೇರಿ ಜಾತ್ರೆ ಅಂದ್ರೆ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವ್ರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು. ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು, ಇವು ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ನಂಗೆ ಕೊಡಂದ್ರೆ ಕೊಟ್ಟು ಹೋದ ಮರನೇ ದಿವಸ ಅವ್ನು ಸಾವಾಗೈತಿ. ಅದಕ್ಕೆ ಇದು ಅನುಮಾನ ಆಸ್ಪತ್ರೆ ಸಾವೈತಿ. ಅದನ್ನು ಹೊಳ್ಳಿ ಅದನ್ನು ಶರೀರ ರೀಚೆಕಪ್ ಆಗಬೇಕದ, ಮರು ತಪಾಸಣೆ ಆಗಬೇಕು. ಯಾಕಂದ್ರೆ ಫುಲ್ ಅನುಮಾನ. ಅವಾಗೇನು ಇರು, ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸೇನು. ನಾವು ಹೋಗಿ ಬೆಳಗಾವ್ದಾಗ ಶಕ್ಲಾಗೂ ಇಬ್ಬರು 4 ಮಕ್ಕಳ ತೊಗೊಂಡು ಹೋಗಿ ನನ್ನ ಚಲೋ ಇರ್ತವೆ ಹಂಗೆ ಹಿಂಗೆ ಅಂದಿರು. ಹತ್ತರ ಸಂಬಂಧಾಗಿ ಈಗ ನಂಗೆ ಫುಲ್ ಅನುಮಾನ ಬರತೈತದ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ, ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು, ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳಿ ತಂದ್ಕೊಟ್ಟಾಗ ಇವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದು ನಾವು. ಅದಕ್ಕೆ ನಾ ಇದನ್ನ ಹೇಳೋದನ್ನು, ಇದು ಒಬ್ಬ ಸೈನಿಕನ ಸಾವಾಗೈತಿ. ಇದಕ್ಕೆ ಅನ್ಯಾಯ ಆಗಬಾರ್ದು. ಅವ್ರ ಕಠಿಣ ಕ್ರಮ ಅವರು ಮ್ಯಾಲೆ ಹಾಕಬೇಕು. ಇದ್ರಾಗ ನಾ ಏನಾರು ಸುಳ್ಳು ಹೇಳಿರೋನು, ನಾ ಸಂವಿಧಾನಬದ್ಧವಾಗಿ ಏನು ಕಾನೂನು ಐತೆ, ನಾ ಜೈಲಿಗೆ ಹೋಗೋಕ್ಕೂ ರೆಡಿ ಆದವನು, ಎಲ್ಲಕ್ಕೂ ರೆಡಿ ಆದವನು. ಒಟ್ಟು ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು. ಇದು ಹೊಳೆ ರೀಚೆಕಪ್ ಆಗಾಕ ಬೇಕು. ಆಗು ಮಟ್ಟ ಅವ್ರಿಗೆ ₹1 ಇನ್ಸೂರೆನ್ಸ್ ಅದು ಯಾವ ಹೋಗಬಾರ್ದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.